ಸ್ನೇಹಿತರೆ, ಈಗ ತಾನೇ ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಈಗ ನೀವು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಎಲ್ಲರೂ ಕೂಡ ನಿಮ್ಮ ಹತ್ರ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೋದು. ಮುಂದೇನ್ ಮಾಡ್ತೀಯಾ, ಇಂಜಿನಿಯರಿಂಗ್ ಸೇರ್ತೀಯಾ ಅಥವಾ ಮೆಡಿಕಲ್ ಓದ್ತೀಯಾ ಅಥವಾ ಯಾವ್ದಾದ್ರು ಒಂದು ಕಾಮನ್ ಡಿಗ್ರಿ ಮಾಡ್ತೀಯಾ ಅಂತ ಎಲ್ಲರೂ ಕೂಡ ನಿಮ್ಮನ್ನ ವಿಚಾರಿಸೋದಕ್ಕೆ ಶುರು ಮಾಡಿರ್ತಾರೆ. ಆದ್ರೆ ವಾಸ್ತವದಲ್ಲಿ ಎಲ್ಲರ ಪರಿಸ್ಥಿತಿಯು ಕೂಡ ಒಂದೇ ತರ ಇರೋದಿಲ್ಲ. ನೋಡಿ, ಕೆಲವರಿಗೆ ಅನಿವಾರ್ಯವಾಗಿ ಮನೆಯ ಜವಾಬ್ದಾರಿಯನ್ನ ಹೊರಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಮುಂದೆ ಓದೋಣ ಅಂತ ಹೇಳಿದ್ರು ಕೂಡ ಆರ್ಥಿಕ ಸಂಕಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಉನ್ನತ ಶಿಕ್ಷಣಕ್ಕಿಂತ ಬೇಗ ಒಂದು ಕೆಲಸಕ್ಕೆ ಸೇರ್ಬಿಟ್ಟು ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಥವಾ ಅಪ್ಪ ಅಮ್ಮನಿಗೆ ಹೆಗಲಾಗಬೇಕು ಅಂತ ಹೇಳುವಂತ ಹಂಬಲನೋ ಆಸೆನೋ. ಅಂಥವರಲ್ಲಿ ಮೂಡುವಂತ ಒಂದು ದೊಡ್ಡ ಪ್ರಶ್ನೆ, ಕೇವಲ PUC ಪಾಸ್ ಆದವರಿಗೆ ಇವತ್ತಿನ ದಿನಗಳಲ್ಲಿ ಗೌರವಯುತವಾದ ಮತ್ತು ಹೈ ಸ್ಯಾಲರಿ ಸಿಗುವಂತ ಕೆಲಸಗಳು ಸಿಗ್ತವಾ ಅಂತ. ಈ ಪ್ರಶ್ನೆ ನಿಮ್ಮದಾಗಿದ್ರೆ ಅದಕ್ಕೆ ನನ್ನ ಉತ್ತರ ಸಿಗುತ್ತೆ, ಖಂಡಿತವಾಗೂ ಸಾಧ್ಯ ಇದೆ. ನೋಡಿ, ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಒಂದೇ ಮುಖ್ಯ ಅಲ್ಲ. ನಿಮ್ಮ ಹತ್ರ ಸರಿಯಾದ ಸ್ಕಿಲ್ಲು, ಕೌಶಲ್ಯ ಮತ್ತು ಮಾರ್ಗದರ್ಶನ ಇತ್ತು ಅಂತ ಆದ್ರೆ PUC ಅರ್ಹತೆಯ ಮೇಲೆನೆ ತಿಂಗಳಿಗೆ 30,000 ರಿಂದ 50,000 ರೂಪಾಯಿವರೆಗೆ ಸಂಬಳ ತಂದು ಕೊಡುವಂತ ಅದ್ಭುತ ಸರ್ಕಾರಿ ಮತ್ತು ಖಾಸಗಿ ಕೆಲಸಗಳನ್ನ ನೀವು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನೀವು ಕೇಳ್ಬೋದು, ಹಾಗಿದ್ರೆ ಅಂತಹ ಸುವರ್ಣ ಅವಕಾಶಗಳು ಯಾವುದು, ಅವುಗಳನ್ನ ಪಡೆಯೋದು ಹೇಗೆ ಅಂತ ಹೇಳಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿದೆ. ಇದು ನಿಮಗೋಸ್ಕರ ತಂದಿದ್ದೀನಿ. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ವಿಡಿಯೋ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ನಾನು ಈ ವಿಡಿಯೋದಲ್ಲಿ PUC ಪಾಸ್ ಮಾಡಿದವರಿಗೆ ಸರ್ಕಾರಿ ಮತ್ತು ಖಾಸಗಿ ಎರಡೂ ಕ್ಷೇತ್ರದಲ್ಲಿ ಏನೇನು ಜಾಬ್ ಮಾಡುವಂತ ಅವಕಾಶಗಳಿದಾವೆ ಅಂತ ಹೇಳುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾವೆಲ್ಲರೂ ಇಷ್ಟಪಡುವಂತ ಸೆಕ್ಟರ್ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸ. ಅದನ್ನೇ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಲೈಫ್ ಸೆಕ್ಯೂರಿಟಿ ಇರುತ್ತೆ, ಸಂಬಳ ಕೂಡ, ಸ್ಯಾಲರಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, PUC ಪಾಸ್ ಆಗಿ ಉದ್ಯೋಗದ ಹುಡುಕಾಟದಲ್ಲಿ ನೀವು ತೊಡಗಿದ್ದೀರಿ ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಆಯ್ಕೆ ಮಾಡಬೇಕಾಗಿರೋದು ಭಾರತೀಯ ರೈಲ್ವೆ ಇಲಾಖೆಯಲ್ಲಿನ ಉದ್ಯೋಗಗಳು. ಯಾಕೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತು ಸ್ನೇಹಿತರೆ, ಭಾರತೀಯ ರೈಲ್ವೆ ಪ್ರಪಂಚದ ಅತಿ ದೊಡ್ಡ ಉದ್ಯೋಗದಾತ ಸಂಸ್ಥೆ ಅಂತ ಹೇಳ್ಬೋದು. ಇಲ್ಲಿ PUC ಮುಗಿಸಿದವರಿಗಾಗಿ NTPC ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಡಿಯಲ್ಲಿ ನೇಮಕಾತಿ ನಡೆಯುತ್ತೆ. ರೈಲ್ವೆಯಲ್ಲಿ NTPC ಅಂತ ಹೇಳುವಂತ ನೇಮಕಾತಿ ನಡೆಯುತ್ತೆ, ನಿಮಗಿದು ಗೊತ್ತಿರಲಿ. ಇದರಲ್ಲಿ ನೀವು ಅಕೌಂಟ್ ಕ್ಲರ್ಕು, ಟಿಕೆಟ್ ಕ್ಲರ್ಕು ಅಥವಾ ಜೂನಿಯರ್ ಟೈಪಿಸ್ಟ್ ಆಗಿ ಕೆಲಸಕ್ಕೆ ಸೇರುವಂತ ಅವಕಾಶ ಇದೆ. ಇನ್ನು ನೀವು ಸೈನ್ಸ್ ಸ್ಟೂಡೆಂಟ್ ಏನಾದ್ರೂ ಆಗಿದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗುವಂತ ಅವಕಾಶವೂ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಸಂಬಳದ ವಿಷಯಕ್ಕೆ ಬರೋಣ. ನೋಡಿ, ಇಲ್ಲಿ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ನಿಮ್ಮ ಕೈಗೆ ತಿಂಗಳಿಗೆ ಸುಮಾರು 30,000 ರಿಂದ 45,000 ರೂಪಾಯಿವರೆಗೆ ಸಂಬಳ ಸಿಗಬಹುದು. ವಾರ್ಷಿಕವಾಗಿ ನೋಡಿದ್ರೆ ಇದು ಅಂದಾಜು ಸುಮಾರು 5.5 ಲಕ್ಷದ ಪ್ಯಾಕೇಜ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೆಚ್ಚುವರಿ ಸೌಲಭ್ಯ ಇದೆ ಇಲ್ಲಿ. ನೋಡಿ, ಇಲ್ಲಿ ಕೇವಲ ಸಂಬಳ ಮಾತ್ರ ಮುಖ್ಯ ಅಲ್ಲ, ರೈಲ್ವೆಯ ಫ್ರೀ ಪಾಸ್ ಸಿಗುತ್ತೆ, ಇಡೀ ಕುಟುಂಬಕ್ಕೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗಬಹುದು ಮತ್ತು ಇರೋದಕ್ಕೆ ಕ್ವಾರ್ಟರ್ಸ್ ಕೂಡ ಸಿಗುತ್ತೆ. PUC ಮೇಲೆ ಇಂತಹ ಐಷಾರಾಮಿ ಸರ್ಕಾರಿ ಕೆಲಸ ಸಿಗೋದು ಒಂದು ಅದೃಷ್ಟವೇ ಸರಿ. ಸೊ ನೀವು ಇದನ್ನ ಪರಿಗಣಿಸಬಹುದು. ಇನ್ನು ಎರಡನೇ ಆಯ್ಕೆ ದೇಶ ಸೇವೆ, ಅಂದ್ರೆ NDA ಅಥವಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಹೌದು, ನಿಮ್ಮಲ್ಲಿ ದೇಶ ಸೇವೆಯ ಕಿಚ್ಚಿದ್ರೆ ಅಥವಾ ದೇಶಕ್ಕಾಗಿ ನಾನೇನಾದ್ರೂ ಮಾಡಬೇಕು ಅಂತ ಹೇಳುವಂತ ಛಲ ನಿಮ್ಮ ಹತ್ರ ಇದ್ರೆ ನಿಮಗೆ ಇರುವಂತ ಬೆಸ್ಟ್ ದಾರಿ ಅಂತ ಹೇಳಿದ್ರೆ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ನೋಡಿ, ಇದು ಬರೀ ಕೆಲಸ ಅಲ್ಲ, ಇದೊಂದು ಜವಾಬ್ದಾರಿ. ನೀವು PUC ಅಲ್ಲಿ ಸೈನ್ಸ್ ತಗೊಂಡಿದ್ರೆ ಅಂದ್ರೆ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಓದಿದ್ರೆ UPSC ನಡೆಸುವಂತ NDA ಪರೀಕ್ಷೆ ಬರೆದು ಭೂಸೇನೆ, ನೌಕಾಸೇನೆ ಅಥವಾ ವಾಯುಸೇನೆಗೆ ಆಫೀಸರ್ ಆಗಿ ಸೇರುವಂತ ಅವಕಾಶ ಇದೆ. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಆಯ್ಕೆಯಾದ ಮೇಲೆ ಟ್ರೈನಿಂಗ್ ಪೀರಿಯಡ್ ನಲ್ಲೇ ತಿಂಗಳಿಗೆ ಸುಮಾರು 50,100 ರೂಪಾಯಿ ಸ್ಟೈಫಂಡ್ ಪಡಿಬಹುದು. ಅಂದ್ರೆ ಓದುವಾಗ್ಲೇ ಇಷ್ಟು ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುವಂತ ಅವಕಾಶ ಇಲ್ಲಿ ಸಿಗುತ್ತೆ. ಅಲ್ಲದೆ ನೀವು ಲೆಫ್ಟಿನೆಂಟ್ ಆಗಿ ವೃತ್ತಿ ಆರಂಭಿಸಿದ್ರೆ ಮುಂದೆ ನಿಮ್ಮ ಸಂಬಳ ಮತ್ತೆ ಗೌರವ ಎರಡು ಕೂಡ ಗಗನಕ್ಕೇರುತ್ತೆ, ಗೊತ್ತಿರಲಿ. ತಿಂಗಳಿಗೆ 2.5 ಲಕ್ಷದವರೆಗೆ ವೇತನ ಪಡೆಯುವಂತ, ಸ್ಯಾಲರಿ ಪಡೆಯುವಂತ ಹಂತಕ್ಕೆ ನೀವಿಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ. ಇನ್ನು ಮೂರನೇ ಆಯ್ಕೆ ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಕೆಲಸ. ಕೇಂದ್ರ ಸರ್ಕಾರದ ವಿವಿಧ ಮಿನಿಸ್ಟ್ರಿಗಳಲ್ಲಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ವಿದೇಶಾಂಗ ಇಲಾಖೆ ಇರ್ಬೋದು, ಅಲ್ಲಿ ಏನಾದ್ರೂ ನಾನು ಕೆಲಸ ಮಾಡಬೇಕಪ್ಪ ಅಂತ ಹೇಳುವಂತ ಕನಸು ನಿಮ್ಮದು ಅಥವಾ ನಿಮ್ಮ ಗುರಿಯಾಗಿದ್ರೆ SSC ಹಾಗೆ CHSL ಪರೀಕ್ಷೆ ನಿಮಗೋಸ್ಕರನೇ ಇದೆ. ಯಾವ ಹುದ್ದೆಗಳು ಸಿಗ್ತವೆ ಅಂತ ಹೇಳಿದ್ರೆ ಲೋವರ್ ಡಿವಿಷನಲ್ ಕ್ಲರ್ಕ್ LDC,
ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ JSA ಅಂತ ಹೇಳ್ತೀವಿ. ಹಾಗೇನೆ ಡೇಟಾ ಎಂಟ್ರಿ ಆಪರೇಟರ್ DEO ಈ ಹುದ್ದೆಗಳು ಸಿಗ್ತವೆ. ಇನ್ನು ಸ್ಯಾಲರಿ ಬಗ್ಗೆ ಹೇಳೋದಿದ್ರೆ 7ನೇ ವೇತನ ಆಯೋಗದ ಅನ್ವಯ 25,500 ರೂಪಾಯಿಂದ 81,100 ವೇತನ ಶ್ರೇಣಿ ಇರುತ್ತೆ. ನೀವು ಯಾವ ಸಿಟಿಯಲ್ಲಿ ಪೋಸ್ಟಿಂಗ್ ಪಡಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಸಂಬಳ ನಿರ್ಧಾರ ಆಗುತ್ತೆ. ಅಂದಹಾಗೆ ನಿಮಗೊಂದು ವೇಳೆ ನಿಮಗೆ ಶೀಘ್ರಲಿಪಿ ಅಂದ್ರೆ ಶಾರ್ಟ್ ಹ್ಯಾಂಡ್ ಏನಾದ್ರೂ ಗೊತ್ತಿದ್ರೆ ಸ್ಟೆನೋಗ್ರಾಫರ್ ಹುದ್ದೆ ಕೂಡ ಇದೆ, ಅಲ್ಲಿಗೆ ನೀವು ಅರ್ಜಿಯನ್ನ ಹಾಕಬಹುದು. ಇಲ್ಲಿ ಕಾಂಪಿಟೇಷನ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಆದ್ರೆ ಸ್ಟಾರ್ಟಿಂಗ್ ಸಂಬಳನೇ 35,000 ರೂಪಾಯಿಗಿಂತನೂ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್ ಸೇನಾ ಪಡೆಗಳು ಮತ್ತು ಅಗ್ನಿಪಥ್ ಯೋಜನೆ. ನೋಡಿ, ಯುವ ಜನತೆಗಾಗಿ ತಂದಿರುವಂತಹ ಅಗ್ನಿಪಥ್ ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ. PUC ಪಾಸ್ ಆದ ತಕ್ಷಣವೇ ಅಗ್ನಿವೀರಾಗಿ ನೀವು ದೇಶ ಸೇವೆಗೆ ಹೋಗ್ಬೋದು. ಇಲ್ಲಿ PUC ಕನಿಷ್ಠ ಅರ್ಹತೆ ಮೊದಲ ವರ್ಷವೇ ನಿಮಗೆ 30,000 ರೂಪಾಯಿ ಸಂಬಳ ಸಿಗ್ಬೋದು. ಪ್ರತಿ ವರ್ಷ ಸಂಬಳ ಜಾಸ್ತಿ ಆಗ್ತಾ ಹೋಗುತ್ತೆ. 4 ವರ್ಷದ ನಂತರ ನೀವು ಅಲ್ಲಿಂದ ಹೊರಬರುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತದ ಸೇವಾ ನಿಧಿ ನಿಮ್ಮ ಕೈ ಸೇರುತ್ತೆ. ಅದು ನಿಮ್ಮ ಮುಂದಿನ ಜೀವನಕ್ಕೆ ಅಥವಾ ನೀವೇನಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು BSF, CISF, CRPF, IT, ಗಳಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗೋದಕ್ಕೆ PUC ಆಗಿರಬೇಕು. ಇಲ್ಲಿನ ಕೆಲಸ ಒಂದು ಸ್ವಲ್ಪ ರಿಸ್ಕ್ ಇರಬಹುದು, ಆದ್ರೆ ರಿಸ್ಕ್ ಇರೋ ಜಾಗದಲ್ಲೇ ಸ್ಪೆಷಲ್ ಅಲೋವೆನ್ಸ್ ಕೂಡ ಇರುತ್ತೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಸಂಬಳ 32,000 ರೂಪಾಯಿಂದ ಶುರುವಾಗುತ್ತೆ. ಇನ್ನು ನೆಕ್ಸ್ಟ್ ಭಾರತೀಯ ಕರಾವಳಿ ಪಡೆ. ನೋಡಿ, ಸಮುದ್ರ ತೀರದ ರಕ್ಷಣೆ ಮತ್ತು ಕಡಲ ವ್ಯವಹಾರಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುವಂತ ಈ ಪಡೆಯಲ್ಲೂ ಕೂಡ PUC ಆದಂತವರಿಗೆ ಅವಕಾಶ ಇದೆ. ಸಮುದ್ರ ತೀರದ ರಕ್ಷಣೆಯಲ್ಲಿ ಆಸಕ್ತಿ ಇದೆ ನಿಮಗೆ ಅಂತ ಹೇಳಿದ್ರೆ ನಾವಿಕ್ ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಹೋಗ್ಬೋದು. PUC ವಿಜ್ಞಾನದವರಿಗೆ ಇಲ್ಲಿ ಆದ್ಯತೆ ಇರುತ್ತೆ. ಭತ್ಯೆಗಳೆಲ್ಲ ಸೇರಿ ಕೈಗೆ ಸುಮಾರು 30,000ಕ್ಕಿಂತ ಹೆಚ್ಚು ಸಂಬಳವನ್ನ ಪಡೆಯುವಂತ ಅವಕಾಶ ನಿಮಗಿಲ್ಲಿದೆ. ನೋಡಿ ಸ್ನೇಹಿತರೆ, ನನಗೆ ಸರ್ಕಾರಿ ಕೆಲಸ ಬೇಡ ಅಥವಾ ಪರೀಕ್ಷೆ ಎಲ್ಲ ಬರೆಯೋದಿಕ್ಕೆ ಆಗಲ್ಲ ಅನ್ನೋರು ಯಾವ ಕಾರಣಕ್ಕೂ ಕೂಡ ಬೇಜಾರಾಗಬೇಡಿ. ಇವತ್ತು ಡಿಗ್ರಿ ಇಲ್ಲದೆ ಇದ್ರೂ ಕೂಡ ಬರೀ ನಿಮ್ಮ ಟ್ಯಾಲೆಂಟ್ ಮತ್ತೆ ಸ್ಕಿಲ್ ಮೇಲೆ ಲಕ್ಷಾಂತರ ರೂಪಾಯಿ ಕೊಡೋದಿಕ್ಕೆ ಪ್ರೈವೇಟ್ ಕಂಪನಿಗಳು ರೆಡಿ ಇರ್ತವೆ. ನೀವು ಹುಡುಕಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾರ್ಪೊರೇಟ್ ಪ್ರಪಂಚಕ್ಕೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಗಿಂತ ನಿಮ್ಮ ಕೈಯಲ್ಲಿರುವಂತಹ ಸ್ಕಿಲ್, ಕೌಶಲ್ಯ ಅದು ಮುಖ್ಯ. ಹಾಗಿದ್ರೆ PUC ಪಾಸ್ ಆದವರಿಗೆ ಈ ಖಾಸಗಿ ವಲಯದಲ್ಲಿ ಏನೇನು ಅವಕಾಶಗಳಿದಾವೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಬೇಕು ಅಂತ ಹೇಳಿ ನೋಟ್ ಮಾಡಿಟ್ಕೊಳ್ಳಿ. ಮೊದಲನೇದು ಗ್ರಾಫಿಕ್ ಡಿಸೈನಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್. ನೋಡಿ, ಇದಕ್ಕೆ ಸಿಕ್ಕಾಪಟ್ಟೆ ಅವಕಾಶ ಇದೆ. ನೀವೀಗ ನೋಡ್ತಾ ಇರೋದು ನಮ್ಮ ಬಾಸ್ ವಾಲಾ ಡೈಲಿ ಚಾನೆಲ್. ಇವತ್ತು ನಮ್ಮ ತರಹದ ಲಕ್ಷಾಂತರ ಯೂಟ್ಯೂಬ್ ಚಾನೆಲ್ಗಳಿದಾವೆ, ಆಡ್ ಏಜೆನ್ಸಿಗಳಿದಾವೆ. ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲೆ ಎಷ್ಟಿದೆ ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ವಿಡಿಯೋ ಎಡಿಟರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೀವೇನಾದ್ರೂ 3 ರಿಂದ 6 ತಿಂಗಳ ಕಾಲ ಅಡೋಬ್ ಪ್ರೀಮಿಯರ್ ಪ್ರೋ ಅಥವಾ ಫೋಟೋಶಾಪ್ ತರಹದ ಸಾಫ್ಟ್ವೇರ್ ಅನ್ನ ಕಲಿತ್ರೆ ಸಾಕು. ಫ್ರೀಲ್ಯಾನ್ಸ್ ಮಾಡಿದ್ರು ಕೂಡ ತಿಂಗಳಿಗೆ 25,000ದಿಂದ 60,000ವರೆಗೂ ಅಥವಾ ಅದಕ್ಕಿಂತ ಹೆಚ್ಚು ಗಳಿಸಬಹುದು. ಆದ್ರೆ ನಿಮ್ಮ ಹತ್ತಿರ ಕ್ರಿಯೇಟಿವಿಟಿ ಇರಬೇಕು, ಸ್ಕಿಲ್ ಇರಬೇಕು ಅಷ್ಟೇ. ಇನ್ನು ಎರಡನೇದು IT ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫೀಲ್ಡ್ ನಲ್ಲೂ ಕೂಡ ನಿಮಗೆ ಅವಕಾಶಗಳಿದಾವೆ. ಹೌದಾ ಅಂತ ಕೇಳಿದ್ರೆ ಹೌದು. ನೋಡಿ, ಇವತ್ತಿನ ದಿನಗಳಲ್ಲಿ ಬರೀ ಇಂಜಿನಿಯರ್ಗಳೇ ಕೋಡಿಂಗ್ ಮಾಡಬೇಕು ಅಂತ ಏನಿಲ್ಲ. ನೀವು PUC ಆದ್ಮೇಲೆ ಪೈಥಾನ್, ಜಾವಾ, ವೆಬ್ ಡೆವಲಪ್ಮೆಂಟ್ ಕಲೀರಿ. ಸ್ಟಾರ್ಟ್ಅಪ್ ಕಂಪನಿಗಳು ನಿಮ್ಮ ಡಿಗ್ರಿಗಿಂತ ನಿಮ್ಮ ಕೆಲಸದ ಅನುಭವಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ. ನೀವು ಹುಡುಕಬೇಕಷ್ಟೇ. ಮೂರನೇದು BPO ಮತ್ತು ಕಸ್ಟಮರ್ ಸಪೋರ್ಟ್ ವಲಯದಲ್ಲೂ ಕೂಡ ಅವಕಾಶಗಳಿದಾವೆ. ನೋಡಿ, ನಿಮಗೆ ಕನ್ನಡದ ಜೊತೆಗೆ ಸ್ವಲ್ಪ ಇಂಗ್ಲಿಷ್ ಮತ್ತೆ ಹಿಂದಿ ಚೆನ್ನಾಗಿ ಮಾತನಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ MNC ಕಂಪನಿಗಳು ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ನೀಡ್ತವೆ. ಇಂಟರ್ನ್ಯಾಷನಲ್ BPOಗಳಲ್ಲಿ ಕೆಲಸ ಮಾಡಿದ್ರೆ ನೈಟ್ ಶಿಫ್ಟ್ ಅಲೋವೆನ್ಸ್ ಎಲ್ಲ ಸೇರಿ ಆರಂಭಿಕ ಸ್ಯಾಲರಿನೇ 30,000ರಿಂದ 45,000 ರೂಪಾಯಿವರೆಗೆ ಇರುತ್ತೆ. ನೋಟ್ ಮಾಡಿಟ್ಕೊಳ್ಳಿ. ನಾಲ್ಕನೇದು ಇನ್ನು ರಿಯಲ್ ಎಸ್ಟೇಟ್ ಮತ್ತು ಸೇಲ್ಸ್ ಸೆಕ್ಷನ್. ನೋಡಿ, ನನಗೆ ಮಾತಿನ ಚಾತುರ್ಯ ಇದೆ, ಜನರನ್ನ ಹೋಲಿಸಿಕೊಳ್ಳುವಂತ ಅಟ್ರಾಕ್ಟ್ ಮಾಡೋ ಶಕ್ತಿ ಇದೆ ಅನ್ನೋರು ರಿಯಲ್ ಎಸ್ಟೇಟ್ ಫೀಲ್ಡ್ಗೆ ಖಂಡಿತವಾಗ್ಲೂ ಬರ್ಬೋದು. ಇಲ್ಲಿ ಸಂಬಳಕ್ಕಿಂತ ಹೆಚ್ಚಾಗಿ ಸಿಗುವ ಕಮಿಷನ್ನು ನಿಮ್ಮನ್ನ ಲಕ್ಷಾಧಿಪತಿಯನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಸೈಟು ಅಥವಾ ಒಂದು ಮನೆ, ಒಂದು ಜಾಗ ಮಾರಾಟ ಮಾಡಿದ್ರೆ ಬರುವಂತ ಕಮಿಷನ್ ಇದೆಯಲ್ಲ, ಅದು ನಿಮ್ಮ 1 ವರ್ಷದ ಸಂಬಳಕ್ಕೆ ಸಮನಾಗಿರ್ಬೋದು ಅಥವಾ ನೀವೇನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಅದು ಜಾಸ್ತಿನೂ ಆಗಿರ್ಬೋದು. ಓಕೆ, PUC ಪಾಸ್ ಆದವರಿಗೆ ಇಷ್ಟೊಂದು ಕೆಲಸಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಇವನ್ನೆಲ್ಲ ಪಡೆಯೋದು ಹೇಗೆ ಸಿಗುತ್ತೆ? ನೋಡಿ, ಕೆಲಸ ಅಷ್ಟು ಸುಲಭವಾಗಿ ಸಿಗಲ್ಲ. ಅದಕ್ಕೆ ನೀವು ತಯಾರಿ ಮಾಡ್ಕೊಳ್ಬೇಕು. ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿದ್ರೆ ಜನರಲ್ ನಾಲೆಜು, ಮ್ಯಾಥ್ಸ್, ರೀಸನಿಂಗು ಅಭ್ಯಾಸ ಇದೆಯಲ್ಲ, ಅದನ್ನ ನೀವು ಇವತ್ತಿನಿಂದಲೇ ಶುರು ಮಾಡಿ. ದಿನ ನ್ಯೂಸ್ ಪೇಪರ್ ಓದೋದು, ನ್ಯೂಸ್ ನೋಡೋದು ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್. ಇನ್ನು ನಮ್ಮ ಕನ್ನಡದ ಜೊತೆಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನೀವು ಬೆಳೆಸ್ಕೊಳ್ಳಿ. ಇಂಗ್ಲಿಷ್ ಬಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ನಿಮಗೆ ಕಿಮ್ಮತ್ತು ಜಾಸ್ತಿ ಅವಕಾಶ ಸಿಗುತ್ತೆ. ಇನ್ನು ಇವತ್ತು ಯಾವ ಕೆಲಸಕ್ಕೆ ಹೋಗ್ಬೇಕಿದ್ರು ಕೂಡ ಕಂಪ್ಯೂಟರ್ ಗೊತ್ತಿರಲೇಬೇಕು. ಹಾಗಾಗಿ ಬೇಸಿಕ್ ಕಂಪ್ಯೂಟರ್ ಜೊತೆಗೆ ಎಕ್ಸೆಲ್ ಆ ತರದ ಬೇರೆ ಬೇರೆ ಆಪ್ಷನ್ಗಳಿದಾವಲ್ಲ, ಅದನ್ನ ಕಲೀರಿ. ನೆಕ್ಸ್ಟ್, ಸರ್ಕಾರಿ ಕೆಲಸದ ನೋಟಿಫಿಕೇಶನ್ಗಳು
ಯಾವಾಗ ಬರುತ್ತೆ ಅಂತೇಳಿ ಅಫಿಷಿಯಲ್ ವೆಬ್ಸೈಟ್ಗಳಿರ್ತಾವಲ್ಲ ಅದನ್ನ ಚೆಕ್ ಮಾಡುವಂತ ಅಭ್ಯಾಸವನ್ನ ಇವತ್ತಿನಿಂದಲೇ ಶುರು ಮಾಡಿ. ಆಗ ನಿಮಗೆ ಎಲ್ಲಿ ಕೆಲಸ ಸಿಗುತ್ತೆ, ಎಲ್ಲಿ ಇದೆ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ನೀವು ಅಪ್ಲೈ ಮಾಡಿ ಕೆಲಸವನ್ನ ಗಿಟ್ಟಿಸ್ಕೊಳ್ಬಹುದು. ನೋಡಿ, ಕೊನೆಯದಾಗಿ ನಮ್ಮಲ್ಲೊಂದು ಡೌಟ್ ಇರುತ್ತೆ. ನನಗೆ PUC ಯಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿದೆ, ನನಗೂ ಕೂಡ ಈ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ತುಂಬಾ ಜನರ ಪ್ರಶ್ನೆ ಇದು. ಉತ್ತರ ಇದಕ್ಕೆ ಖಂಡಿತ ಸಿಗುತ್ತೆ ಸ್ನೇಹಿತರೆ. SSC ಮತ್ತು ರೈಲ್ವೆ ಅಂತಹ ಬಹುತೇಕ ಪರೀಕ್ಷೆಗಳಿಗೆ ನೀವು ಬರೀ PUC ಪಾಸ್ ಆಗಿದ್ರೆ ಸಾಕು. ಅಲ್ಲಿ ನಿಮ್ಮ 90% 95% ಮಾರ್ಕ್ಸ್ ಏನಿದಾವೆ ಅದು ಮುಖ್ಯ ಆಗಲ್ಲ. ಆ ಪ್ರವೇಶ ಪರೀಕ್ಷೆ, ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋತೀರೋ ಅದರ ಮೇಲೆನೆ ನಿಮಗೆ ಉದ್ಯೋಗ ಸಿಗೋದು. ಸೊ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಬೇಜಾರಾಗಬೇಡಿ. ಇವತ್ತೇ ತಯಾರಿ ಶುರು ಮಾಡಿ, ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೆಕೆಂಡ್ PUC ನಂತರ ನಿಮ್ಮ ಮುಂದೆ ಇರುವಂತಹ ಅವಕಾಶಗಳು ಸಾವಿರಾರು. ನೀವು ಮನೆಯಲ್ಲೇ ಕೂತು ಟೈಮ್ ವೇಸ್ಟ್ ಮಾಡಬೇಡಿ. ಇವತ್ತಿನಿಂದಲೇ ಅವಕಾಶಗಳನ್ನು ಹುಡುಕೋದಿಕ್ಕೆ ಶುರು ಮಾಡಿ, ಅದಕ್ಕೆ ಬೇಕಾದಂತ ಪ್ರಯತ್ನಗಳನ್ನ ಶುರು ಮಾಡಿ. ಒಳ್ಳೆಯ ಕೆಲಸ ನಿಮಗೆ ಸಿಗುತ್ತೆ. ಮುಂದೆ ಒಳ್ಳೆಯ ರೀತಿಯ ಜೀವನವನ್ನು ಕೂಡ ನಡೆಸೋದಕ್ಕೆ ಅದು ಸಹಕಾರಿಯಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ. ಎಷ್ಟೋ ಜನ ಇವತ್ತು PUC ರಿಸಲ್ಟ್ ಬಂದ ಮೇಲೆ ಮುಂದೆ ಏನ್ ಮಾಡೋದು ಅಂತ ಹೇಳುವಂತ ಯೋಚನೆಯಲ್ಲಿ ಇರ್ತಾರೆ. ಕೆಲಸಕ್ಕೆ ಹೋಗಲೇಬೇಕಾದಂತ ಅನಿವಾರ್ಯತೆ ಬಹಳಷ್ಟು ಜನರಿಗೆ ಇರ್ತದೆ. ಸೊ ಅಂಥವರಿಗೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಹೇಳುವಂತ ನಂಬಿಕೆ ನಂದು. ಸೊ ಅದೇ ರೀತಿ ಈ ರೀತಿಯ ಇನ್ಫಾರ್ಮೇಶನ್ಗೋಸ್ಕರ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.